ಈ ಬೆಳದಿಂಗಳ ಹಬ್ಬ ಅಂತೇಳಿ ಬಲಿಪಾಡ್ಯಮಿಗೆ ಇನ್ನೊಂದು ಹೆಸರು ಇದೆ. ಅಂದರೆ ಬೆಳದಿಂಗಳೇ ಇರಲ್ವಲ್ಲ, ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷದ ಪಾಡ್ಯದಲ್ಲಿ ಬೆಳದಿಂಗಳೇ ಇರಲ್ಲ, ಬೆಳದಿಂಗಳ ಹಬ್ಬ ಅಂದರೆ ಹೇಗೆ ಅಂತೇಳಿ ಪ್ರಶ್ನೆ ಬಂದೇ ಬರುತ್ತೆ. ಹಾಗಲ್ಲ, ಬೆಳದಿಂಗಳು ಅನ್ನತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಹೇಗೆ ಮನಸ್ಸಿಗೆ ಸಂತೋಷವನ್ನು ಆಹ್ಲಾದತೆಯನ್ನು ಕೊಡುತ್ತೋ ಅದಕ್ಕೆ ಬೆಳದಿಂಗಳು ಕೌಮುದಿ ಅಂತೇಳಿ ಹೇಳ್ತಕ್ಕಂಥದ್ದು. ಅಂದರೆ ಕೃಷ್ಣ ಪಕ್ಷೆಯ ಕತ್ತಲೆಯ ದಿನಗಳಲ್ಲಿ ನಾವು ಸಂತೋಷವನ್ನು ಸುಖವನ್ನು ಪಡೆಯಬೇಕಾದರೆ ಈ ದೀಪಾವಳಿಯ ಆಚರಣೆಯನ್ನು, ಆ ದೀಪವನ್ನು ಹಚ್ಚತಕ್ಕಂತಹ ರೂಪದಲ್ಲಿ ದಿಷ್ಟವಾದ ದೇವತೆಗಳ ಪೂಜೆಯನ್ನು ಮಾಡುವುದರಿಂದ ಪಡೆದುಕೊಳ್ಳಬಹುದು. ಆದ್ದರಿಂದ ಇದಕ್ಕೆ ಇನ್ನೊಂದು ಕೌಮೋದಿಕೆ ಉತ್ಸವ ಅಂತೇಳಿಯೂ ಕೂಡ ಬಲಿಪಾಡ್ಯಮ ದಿವಸಕ್ಕೆ ವಿಶೇಷವಾದಂತಹ ಒಂದು ಉಲ್ಲೇಖ ಇರತಕ್ಕಂಥದ್ದು. ಜೊತೆಯಲ್ಲಿ ಕೌಮುದಿ ಪುಷ್ಪಗಳು, ಇದರಿಂದ ಬಲಿಯನ್ನು ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಕೌಮುದಿ ಪುಷ್ಪಗಳಿಂದ ನಾವು ಬಲಿಯನ್ನು ಪೂಜೆಯನ್ನು ಮಾಡಿದಾಗ ಇಷ್ಟಾರ್ಥಗಳು ಈಡೇರುತ್ತೆ. ಜೊತೆಯಲ್ಲಿ ಹೊನ್ನು ಎರಚತಕ್ಕಂಥ ಚಿನ್ನದ ನಾಣ್ಯಗಳನ್ನು ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಹೊನ್ನಿನಿಂದ ಬಲಿಗೆ ಪೂಜೆಯನ್ನು ಮಾಡಿ ಅದನ್ನು ಎರಚುತ್ತಾ ಇದ್ದರು. ಅದನ್ನೆಲ್ಲರೂ ಕೂಡ ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡ್ತಾಯಿದ್ರು.